S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ಹಸ್ತಮೈಥುನ ಜಾಸ್ತಿ ಮಾಡಿದ್ರೆ ಸೆಕ್ಸ್ ಮೇಲೆ, ಆಮೇಲೆ ಮದುವೆ ಮೇಲೆ, ಮ್ಯಾರೇಜ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತಾ? ಸೊ ತುಂಬ ಜನ ನನ್ನ ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ಹಸ್ತಮೈಥುನ ಜಾಸ್ತಿ ಮಾಡ್ಕೊಂಡ್ರೆ, ಹೆವಿಯಾಗಿ ಮ್ಯಾಸ್ಟರ್ಬೇಷನ್ ಮಾಡಿದ್ರೆ ಸೆಕ್ಸ್ ಮೇಲೆ, ಮ್ಯಾರೇಜ್ ಮೇಲೆ, ಗರ್ಲ್ಸ್ ಮೇಲೆ, ಲೇಡೀಸ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತಾ, ಆದರೆ ಕಡಿಮೆ ಆಗೋಕ್ಕೆ ಚಾನ್ಸಸ್ ಇರುತ್ತಾ? ಸೊ ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ನಮ್ಮ ಚಾನಲ್ ಯಾರಾದ್ರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದ ಬೆಲ್ ಐಕಾನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದ್ರ ವಿಡಿಯೋನ ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ದ ಟಾಪಿಕ್ ಅಂದರೆ ಹೋಗಿದ್ರೆ ಹೆವಿ ಮ್ಯಾಸ್ಟರ್ಬೇಷನ್. ಸೊ ಹಸ್ತಮೈಥುನ ಹೆವಿಯಾಗಿ ಮಾಡಿದ್ರೆ, ಜಾಸ್ತಿ ಮಾಡಿದ್ರೆ ಸೆಕ್ಸ್ ಮೇಲೆ, ಮದುವೆ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತಾ? ತುಂಬ ಜನ ಕೇಳಿದ್ರು, ಒಂದೊಂದೊಂದು ನೋಡ್ತೀನಿ ಫ್ರೆಂಡ್ಸ್. ನವೇ ಜನ್ರೇಷನಲ್ಲಿ ತುಂಬ ಜನ ಹಸ್ತಮೈಥುನ ಮಾಡ್ತಾ ಇದ್ರಲ್ವಾ, ಫೋನ್ ವಿಡಿಯೋಸ್ ನೋಡೋದು, ಹಸ್ತಮೈಥುನ ಮಾಡೋದು. ಬಟ್ ಹಸ್ತಮೈಥುನ ಮಾಡಿದ್ರೆ ಗುಡ್, ಮ್ಯಾಸ್ಟರ್ಬೇಷನ್ ಈಸ್ ಗುಡ್. ನಾ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ವೀಕ್ಲಿ ಟ್ವೈಸ್ ಆರ್ ಥ್ರೈಸ್, 2 days once ಮಾಡ್ಕೊಳ್ಳಿ. ಬಟ್ ಇಲ್ಲಿ ಹಸ್ತಮೈಥುನ ಮಾಡಿದ್ರೆ, ಹೆವಿಯಾಗಿ ಮಾಡಿದ್ರೆ ಮದುವೆ ಮೇಲೆ ಇಂಟ್ರೆಸ್ಟ್ ಬರಲ್ವಾ ಅಂತ ಕೇಳಿದರು. ನಾನು ರೀಸೆಂಟ್ವಾಗಿ ಒಂದು 2 ಲೇಡೀಸ್ ಕಾಲ್ ಮಾಡಿದ್ದೀನಿ, ನನಗೆ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಹೇಳಿದ್ರು ನನಗೂ ಮದುವೆ ಆಗಿ 2 months ಆಯಿತು, 2 ತಿಂಗಳಾಗಿತ್ತು. ನಮ್ಮ ಹಸ್ಬೆಂಡು ನನ್ನ ಜೊತೆ ಸೆಕ್ಸ್ ಮಾಡ್ತಾ ಇಲ್ಲ. ಫಸ್ಟ್ ಟೈಮ್ ಮದುವೆ ಆಗಿ ಸ್ಟಾರ್ಟಿಂಗ್ ಟೈಮ್ನಲ್ಲಿ ಚೆನ್ನಾಗಿದ್ರು ನನ್ನ ಜೊತೆ ಇಂಟರ್ಕೋರ್ಸ್, ನನ್ನ ಜೊತೆ ಸೆಕ್ಸ್ ಮಾಡಿದರು. ಬಟ್ ಈಗ ಸೆಕ್ಸ್ ಮಾಡ್ತಾ ಇಲ್ಲ ಸರ್, ರೀಸನ್ ಏನೋ ಗೊತ್ತಿಲ್ಲ. ಬಟ್ ಆ ಫೀಲಿಂಗ್ಸ್ ಬರುತ್ತಾ ಇದೆ ಅವ್ರಿಗೆ, ಬಟ್ ಮಾಡ್ತಾ ಇಲ್ಲ ನನ್ನ ಜೊತೆ. ಏನೊಂದು ರೀಸನ್ ಕೇಳಿದ್ರೆ ಅವ್ರು ಹೇಳ್ತಾ ಇಲ್ಲ. ಅವ್ನು ಹೇಳಿದರು, ಅವ್ರ ನಂಬರ್ ಕೊಟ್ಟಿದ್ರು, ನಾನು ಪರ್ಸ್ನಲ್ ಆಗಿ ಮಾತಾಡಿದ್ದೀನಿ, ಏನು ಪ್ರಾಬ್ಲಮ್ ಅಂತ ಕೇಳಿದರೆ ಅವ್ರು ಹೇಳಿದರು, ಸರ್ ನನಗೂ ಮದುವೆ ಆಗಿ ಸ್ಟಾರ್ಟಿಂಗ್ನಲ್ಲಿ ಸೆಕ್ಸ್ ಮಾಡೋ ಟೈಮ್ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಬಟ್ ನಾವು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂತ ಕೇಳಿದ್ದೀನಿ ನಾನು. ಅವ್ರು ಹೇಳಿದರು, ಸರ್ ಸ್ಟಾರ್ಟಿಂಗ್ನಲ್ಲಿ ಈಗ ವೆಜೈನಾ ಇರುತ್ತಿಲ್ವಾ, ಲೇಡೀಸ್ ಪ್ರೈವೇಟ್ ಪಾರ್ಟ್ ಯೋನಿ, ಸೊ ಅಲ್ಲಿ ಮಸಲ್ಸು ಸ್ಟಿಫ್ ಇರುತ್ತೆ. ನೀವು ಸ್ಟಾರ್ಟಿಂಗ್ನಲ್ಲಿ ಸೆಕ್ಸ್ ಮಾಡ್ತಿರಲ್ವಾ, ಸ್ಟಿಫ್ ಇರುತ್ತೆ. ಬಟ್ ಅದು ಅಗೈನ್ ಸೆಕ್ಸ್ ಮಾಡೋ ಒಂದು 1 month 2 months ಆಗಿದ್ರೆ ಅಲ್ಲಿ ಮಸಲ್ಸು, ಆ ವೆಜೈನಾ ಹತ್ರ ಮಸಲ್ಸು, ಯೋನಿ ಹತ್ರ ಮಸಲ್ಸು ಸ್ವಲ್ಪ ಲೂಸ್ ಆಗುತ್ತೆ. ಲೂಸ್ ಆಗಿದ್ರ ಮೇಲೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ. ಬಟ್ ಮದುವೆ ಆಗಿ ಸ್ಟಾರ್ಟಿಂಗ್ನಲ್ಲಿ ಬರೋ ಸ್ಯಾಟಿಸ್ಫ್ಯಾಕ್ಷನ್ 1 or 2 months 3 months ಆಫ್ಟರ್ ಬರಲ್ಲ ಫ್ರೆಂಡ್ಸ್, ಮ್ಯಾಕ್ಸಿಮಮ್ ಬರಲ್ಲ. ಬಟ್ ಬರುತ್ತೆ, ಬಟ್ ಮ್ಯಾಕ್ಸಿಮಮ್ ಬರಲ್ಲ. ಅವ್ರು ಹೇಳಿದರು, ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಹಸ್ತಮೈಥುನ ಮಾಡ್ಕೊತಾ ಇದ್ದೀನಿ ಹೇಳಿದರು. ಸೊ ಇಲ್ಲಿ ಹೆವಿಯಾಗಿ ಮ್ಯಾಸ್ಟರ್ಬೇಷನ್ ಈಗ ಹ್ಯಾಂಡಲ್ಲಿ ಇಟ್ಕೊಂಡು ಹಾರ್ಡ್ವಾಗಿ ಮಾಡ್ಕೊತಿಲ್ವಾ, ಸೊ ಅದು ಹೆಂಗೆ ಬೇಕಂದ್ರೆ ಪೊಸಿಷನ್ ಬೇಕಂದ್ರೆ ಮಾಡ್ಕೊತೀರಾ. ಬಟ್ ಇಲ್ಲಿ ಸೆಕ್ಸ್ನಲ್ಲಿ ಆ ಥರ ಆಗಲಿಲ್ವಾ, ಅಲ್ಲಿ ವೆಜೈನಾ ಮಸಲ್ಸ್ ಸ್ಟಿಫ್ ಆಗಿರಬೇಕು. ಹಂಗೆ ಸ್ಟಿಫ್ ಆಗಿದ್ರೇ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಇಲ್ವಾ? ಸೊ ಇಲ್ಲಿ ನೀವೊಂದು ತಿಳಿಸ್ಕೋಬೇಕು ಫ್ರೆಂಡ್ಸ್, ಸೆಕ್ಸ್ನಲ್ಲಿ ಬರೋ ಸ್ಯಾಟಿಸ್ಫ್ಯಾಕ್ಷನ್ ಮ್ಯಾಸ್ಟರ್ಬೇಷನ್ ಹಸ್ತಮೈಥುನಲ್ಲಿ ಬರಲ್ಲ. ಇಲ್ಲಿ ರೊಮ್ಯಾನ್ಸ್ ಇರುತ್ತೆ, ಸೊ ಫೋರ್ ಪ್ಲೇ, ಸೊ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರೋದು ಸೆಕ್ಸ್ನಲ್ಲಿ ಫ್ರೆಂಡ್ಸ್. ಬಟ್ ಈ ಮ್ಯಾಸ್ಟರ್ಬೇಷನಲ್ಲಿ ಅಷ್ಟೊಂದು ಇರಲ್ಲ. ಸೊ ತುಂಬ ಜನ, ನಾನು ಪರ್ಸ್ನಲ್ವಾಗಿ ಇನ್ನೂ ತುಂಬ ಜನ ಹತ್ರ ಕೂಡ ಮಾತಾಡಿದ್ದೀನಿ ನಾನು. ಸೊ ಹಸ್ತಮೈಥುನ ಜಾಸ್ತಿ ಮಾಡೋಕ್ಕೆ ಸೆಕ್ಸ್ ಮೇಲೆ, ಮದುವೆ ಮೇಲೆ ಇಂಟ್ರೆಸ್ಟ್ ಬರಲ್ಲ ಫ್ರೆಂಡ್ಸ್. ಬಟ್ 100% ಬರಲ್ಲ ಹೇಳೋಕ್ಕಾಗಲ್ಲ, ಸಾಧ್ಯಕ್ಕಾಗಲ್ಲ. ಬಟ್ ಒಂದು 50 to 60% ಬರಲ್ಲ. ಸೊ ಅದಕ್ಕೋಸ್ಕರ ನಾವು ಒಂದು ಹೇಳ್ತಾ ಇದ್ದೀನಿ, ಹೆವಿಯಾಗಿ ಮ್ಯಾಸ್ಟರ್ಬೇಷನ್ ಮಾಡಬೇಡ. ಫೋನ್ ವೀಡಿಯೋಸ್ ನೋಡೋದು, ಮ್ಯಾಸ್ಟರ್ಬೇಷನ್ ಮಾಡೋದು. ಸೊ ಫೋನ್ ವೀಡಿಯೋಸ್ ಜಾಸ್ತಿ ನೋಡಿದ್ರೆ ಕೂಡ ನಿಮಗೂ ಸೆಕ್ಸ್ ಮೇಲೆ ನೀವು ಈಗ ನಿಮ್ಮ ವೈಫ್ ಹತ್ರ ಸೆಕ್ಸ್ ಮಾಡ್ತಾ ಇದ್ರಿ, ಜಸ್ಟ್ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಸೆಕ್ಸ್ ಮಾಡ್ತಾ ಇದ್ದಿ. ಈ ಫೋನ್ ವೀಡಿಯೋಸ್ ಜಾಸ್ತಿ ನೋಡಿದ್ರೆ ನಿಮ್ಮ ಗರ್ಲ್ ಫ್ರೆಂಡ್ ಬಿಟ್ಬಿಟ್ಟು ಇನ್ನೊಂದು ಪರ್ಸನ್ ನೋಡ್ತೀವಿ ಫ್ರೆಂಡ್ಸ್, ನೀವೇ ನೋಡ್ತೀವಿ, ಅವ್ರ ಜೊತೆ ಸೆಕ್ಸ್ ಮಾಡಬೇಕು, ಇವ್ರ ಜೊತೆ ಸೆಕ್ಸ್ ಮಾಡಬೇಕು ಅನ್ನೋ. ಯಾಕಂದರೆ ಆನ್ಲೈನಲ್ಲಿ, ಗೂಗಲ್ನಲ್ಲಿ ಡಿಫ್ರೆಂಟ್ ಪರ್ಸನ್ ಜೊತೆ ಸೆಕ್ಸ್ ಮಾಡ್ತಾರಲ್ವ ಲೇಡೀಸ್, ಡಿಫ್ರೆಂಟ್ ಫೋನ್ ವೀಡಿಯೋಸ್ ಬರುತ್ತಿಲ್ವಾ. ಸೊ ಆ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೂ ಥಾಟ್ಸ್ ಕೂಡ ಚೇಂಜ್ ಆಗುತ್ತೆ.
ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಈ ಫೋನ್ ವಿಡಿಯೋಸ್ ನೋಡೋದು ಅವಾಯ್ಡ್ ಮಾಡ್ಕೊಳ್ಳಿ. ಆಮೇಲೆ ಹಸ್ತಮೈಥುನ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಬಟ್ ಮಾಸ್ಟರ್ಬೇಷನ್ ಇಸ್ ಗುಡ್, ಬಟ್ ಹೆವಿ ಆಗಿ ಮಾಡಬೇಡ. ಮಾಡಿದ್ರೆ ಮದುವೆ ಮೇಲೆ ಆಮೇಲೆ ಸೆಕ್ಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗೋಕ್ಕೆ ಚಾನ್ಸಸ್ ಇದೆ. ಓಕೆನಾ? ಸೊ ತುಂಬ ಜನ ನಾನು ಪರ್ಸ್ನಲ್ವಾಗಿ ಕೌನ್ಸಿಲಿಂಗ್ ಮಾಡಿದ್ದೀನಿ. ಸೊ ಅವರು ಹೇಳಿದರು. ಸೊ ಅದಕ್ಕೋಸ್ಕರ ಈ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡಬೇಕು ಮಾಡ್ತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ಹೇಳಿದ್ದೀನಿ, ನಿಮಗೂ ಅರ್ಥ ಇದೆ ನೆನೆಸ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚ್ಕೊಂಡು ಬಂದ್ಬಿಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.